ಎಲ್ಲರಿಗೂ ಶುಭ ಸಂಜೆ. ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿರುವುದು ಕಾರಣ ಜೀವಾಮೃತ ಅದರ ಮಹತ್ವ ಹಾಗೂ ಅದು ಹೇಗೆ ತಯಾರಿಸ್ಬೇಕಂತ ಹೇಳಿಕೊಡಲು. ಮೊದಲಿಗೆ ಈಗ ಏನಾಗ್ತಿದೆ, ರೈತರೆಲ್ಲ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಬಳಕೆ ಮಾಡಿ ಅವರ ಹೊಲ ತೋಟ ಗದ್ದೆ ಮಣ್ಣು ಏನಿದೆ ಅದರ ಫಲವತ್ತತೆ ಕಡಿಮೆ ಆಗ್ತಾ ಬರ್ತಿದೆ. ಅಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಏನೆಲ್ಲ ಇರುತ್ತೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. ಆಮೇಲೆ ಫೈನಲಿಗೆ ಏನಾಗುತ್ತೆ ಅಂದರೆ ನೀವೇನು ಬೆಳೆಗಳ ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು. ಅದರಲ್ಲಿ ಜೀವಾಮೃತ ಎಂಬುದು ಒಂದು ಭಾಳ ಮುಖ್ಯ ಆಗಿದೆ. ಆ ಹೆಸರಲ್ಲಿದೆ ಜೀವ ಅಮೃತ. ಅದು ಜೀವಿಗಳಿಗೆ ಒಂದು ಅಮೃತವಾಗಿದೆ. ಏನು ನಿಮ್ಮ ಮಣ್ಣಿನಲ್ಲಿ ಏನು ಉಪಯುಕ್ತ ಸೂಕ್ಷ್ಮ ಜೀವಿಗಳು ಏನಿದೆ ಅದಕ್ಕೊಂದು ಅಮೃತ ರೀತಿ ಅದು ಆ್ಯಕ್ಟ್ ಮಾಡುತ್ತೆ. ಇದು ನೀವೇನಿಲ್ಲ, ಸುಲಭವಾಗಿ ನೀವು ಮನೆಗಳಲ್ಲಿ ಅಥವಾ ಆಚೆ ಈಚೆ ಪದಾರ್ಥಗಳು ಏನಿದೆ ಅದರಿಂದನೇ ನೀವು ತಯಾರಿಸ್ಬೋದು. ನೀವೇನು ಮಾರ್ಕೆಟ್ಗೆ ಹೋಗಿ ಏನು ತಯಾರಿ ಮಾಡಬೇಕಂತ ಏನಿಲ್ಲ. ಇದಕ್ಕೇನು ದುಡ್ಡು ಏನು ಖರ್ಚಾಗೋಲ್ಲ. ನೀವು ಇರೋ ಪದಾರ್ಥಗಳಲ್ಲಿಯೇ ನೀವು ಸುಲಭವಾಗಿ ತಯಾರಿಸ್ಬೋದು. ಇದ್ರ ಮಹತ್ವ ಏನಂದರೆ, ಜೀವಾಮೃತವನ್ನು ಬಳಸುವುದರಿಂದ ನಿಮ್ಮ ಹೊಲ ತೋಟ ಗದ್ದೆ ಏನಿದೆ ಅದರ ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅದರ ಸಂಖ್ಯೆ ಹೆಚ್ಚಾಗುತ್ತದೆ. ಮತ್ತು ನಿಮಗೆ ಗೊತ್ತಿರ್ಬೋದು ಸಾರಜನಕ ಎಷ್ಟು ಮುಖ್ಯ ಒಂದು ಇಳುವರಿಗೆ, ಬೆಳೆಗಳ ಇಳುವರಿಗೆ. ಮತ್ತು ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಎರೆಹುಳಗಳು ಏನಿದೆ ಅದನ್ನ ನೀವು ರೈತರ ಬಂಧು ಅಂತ ಕರೀತಾರೆ. ಅದರ ಸಂಖ್ಯೆಯು ಹೆಚ್ಚಾಗ್ತದೆ ಮತ್ತು ಕೊನೆಗೆ ಬೆಳೆಗಳ ಇಳುವರಿ ಹೆಚ್ಚಾಗ್ತದೆ. ಇದು ನಾನೀಗ ಹೇಗೆ ತಯಾರಿಸ್ಬೇಕಂತ ಹೇಳ್ಕೊಡ್ತೀನಿ. ಇನ್ನು ನೀವು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಬೇಕು. ಆ ಪ್ಲೇಸ್ ಹೆಂಗಂದರೆ ಇದು ನೆರಳಡಿ ಇರಬೇಕು. 200 ಲೀಟರ್ ಡ್ರಮ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ 175 ಲೀಟರ್ ನೀರನ್ನ ಹಾಕಿ, ಮತ್ತು 10 kg ಸಗಣಿ, 10 ಲೀಟರ್ ಗಂಜಲ, ಮತ್ತು 2 kg ಇದು ದ್ವಿದಳ ಅಥವಾ ಕಡಲೆ ಹಿಟ್ಟು, ಅದರ 2 kg ಹಾಕಬೇಕು. ಆಮೇಲೆ 2 kg ಬೆಲ್ಲ. ಇದೆಲ್ಲ ನಿಮಗೆ ಮನೆಗಳಲ್ಲೇ ಸಿಗುವಂಥದ್ದು. ಆಮೇಲೆ ಒಂದು ಹಿಡಿ ಮಣ್ಣು ಹಾಕಬೇಕು. ಹಿಡಿ ಮಣ್ಣು ಏನಂದರೆ ನಿಮ್ಮ ಹೊಲ ತೋಟ ಗದ್ದೆಯಲ್ಲಿ ಏನೆಲ್ಲ ಬದುವಿನಲ್ಲಿ ಇರುತ್ತಲ್ಲ ಅದನ್ನ ಒಂದು ಹಿಡಿ ಮಣ್ಣು ತೊಗೊಂಡ್ಬಿಟ್ಟು ಇದೆಲ್ಲ ಹಾಕಬೇಕು. ಈ ಹಿಡಿ ಮಣ್ಣು ಏನು ತೊಗೊತಿರೋ ಅದು ಬಹಳ ಮುಖ್ಯ. ಏಕೆಂದರೆ ಅದರಲ್ಲೇ ನಿಮಗೆ ಉಪಯುಕ್ತ ಸೂಕ್ಷ್ಮ ಜೀವಿಗಳೇನಿರುತ್ತೆ ಜೀವಾಮೃತ ಯಾಕೆ ಮಾಡಬೇಕಂದ್ರೆ, ನೀವು ನಿಮ್ಮ ಪ್ಲಾಟಲ್ಲಿ ಇದು ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚು ಮಾಡೋಕ್ಕೋಸ್ಕರ ಈ ಜೀವಾಮೃತವನ್ನು ಮಾಡಲಾಗುವುದು. ಸೊ ಇದು ನೀವೇನಕ್ಕೆ ಇದು ಗಂಜಲ ಮತ್ತು ಇದು ಸಗಣಿ ಏನಕ್ಕೆ ಅಂದರೆ ಇದರಲ್ಲಿ 1000ರಿಂದ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಇರುತ್ತೆ. ಮತ್ತು ನೀವೇನಕ್ಕೆ ಕಡಲೆ ಹಿಟ್ಟು ಅದರ ಏನಕ್ಕೆ ಉಪಯೋಗಿಸ್ಬೇಕಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಮತ್ತು ಇದು ಬೆಲ್ಲ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದು ಸೂಕ್ಷ್ಮ ಜೀವಿಗಳಿಗೆ ಒಂದು ಆಹಾರವಾಗ್ತದೆ. ನಾನೀಗ ಹೇಗೆ ತಯಾರಿಸ್ಬೇಕಂತ ಹೇಳ್ತೀನಿ ಜೀವಾಮೃತವನ್ನು. ಮೊದಲಿಗೆ ನೀವು ಮಾಡಬೇಕಾಗಿರೋದು 200 ಲೀಟರ್ ಡ್ರಮ್ಮಲ್ಲಿ. ನಾನಿಲ್ಲಿ ತೋರಿಸ್ತಿರೋದು ಒಂದು ಚಿಕ್ಕ ಓಕೆ 200 ಲೀಟರ್ ಇದು ಈಗ ನೀರು ತೊಗೊಂಡಿದ್ದೀವಿ 200 ಲೀಟರ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಮೊದಲಿಗೆ ಇದು 10 kg ಇದು ಸಗಣಿ ಹಾಕಬೇಕು. ಸಗಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟು ಬರಬಾರ್ದು, ಆ ರೀತಿಯಲ್ಲಿ ಫುಲ್ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ 10 ಲೀಟರ್ ಗಂಜಲ ಹಾಕಬೇಕು. ಗಂಜಲ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್
ಮತ್ತು 2 kg ಕಡಲೆ ಹಿಟ್ಟು ಏನು ತೊಗೊಂಡಿರ್ತೀರೋ ಅದನ್ನ ಹಾಕಿ ದ್ವಿದಳ ಧಾನ್ಯ ಹಿಟ್ಟು ಏನಿರುತ್ತೋ ನಿಮ್ಮ ಮನೇಲಿ ಇರುತ್ತಲ್ಲ ಅದನ್ನ 2 kg ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಂ ಹಸಿಟ್ಟು ಮಿಕ್ಸ್ ಮಾಡಿ ಆಮೇಲೆ 2 kg ಬೆಲ್ಲ 2 kg ಬೆಲ್ಲ ಹಾಕಿ ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ 1 ಹಿಡಿ ಮಣ್ಣು ಏನು ನೀವು ಕಲೆಕ್ಟ್ ಮಾಡ್ಕೊಂಡಿರ್ತೀರೋ 1 ಹಿಡಿ ಮಣ್ಣನ್ನು ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಬೇಕು, ಕಲಿಸ್ಬೇಕು. ಹಾಂ ನಿಮ್ಮ ತೋಟದ ಬದು ಇರುತ್ತಲ್ಲ 1 ಹಿಡಿ ತೊಗೊಂಡ್ಬಿಟ್ಟು ಹಾಕ್ಬೇಕು. ಹೊಲದಲ್ಲಿ ಇದನ್ನ ನೀವು ಯಾವಾಗ ಬಳಸ್ಬೇಕಂದ್ರೆ ಇದನ್ನ ತಯಾರು ಮಾಡಿ 9 ರಿಂದ 11 ದಿನ ಬಳಕೆ ಮಾಡಬೇಕು. ಯಾಕೆಂದರೆ ಅಲ್ಲಿ ತನಕ ಇದು ನಿಮ್ಮ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಏನಿರುತ್ತೆ ಅದ್ರ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ. ಅದ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಲ್ಲ. ಆಮೇಲೆ ಅಲ್ಲಿ ತನಕ ದಿನಾಗ್ಲೂ 3 ಸತಿ ಅದು ತಿರುಗಿಸ್ಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ ನೀವು ಇದು ಯಾವಾಗ ಯೂಸ್ ಮಾಡ್ಬೋದು ಅಂದರೆ ನೀವು ಮಳೆ ಬಂದಾದಮೇಲೆ ಮತ್ತು ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಮಣ್ಣೇನಿದೆ ಅದು ತೇವವಾಗಿರಬೇಕು. ಮತ್ತು ನೀವು ಯಾವಾಗ ನೀರಾವರಿ ಯಾವಾಗ ಕೊಡ್ತಿರ್ತೀರೋ ನಿಮ್ಮ ಬೆಳೆಗಳಿಗೆ ಅದ್ರ ಮೂಲಕನೂ ಹಾಕ್ಬೋದು ಜೀವಾಮೃತವನ್ನು. ಸೊ ಫೈನಲಾಗಿ ಏನಾಗುತ್ತೆ ಅಂದರೆ ಇದು ಸೂಕ್ಷ್ಮಜೀವಿಗಳೇನಿರುತ್ತೆ ಮಣ್ಣಿನ ಅದನ್ನ ಅದ್ರ ಸಂಖ್ಯೆ ಹೆಚ್ಚು ಮಾಡಿ ಕೊನೆಗೆ ನಿಮ್ಮ ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡುತ್ತೀವಿ. ಧನ್ಯವಾದಗಳು. ಬದಿಗೆ ಯಾಕೆ ಅಂತಂದ್ರೆ ಹೊಲಕ್ಕೆ ನಾವು ರಾಸಾಯನಿಕ ಎಷ್ಟಿರ್ತೀವಿ, ಬದಿಗೆ ಯಾರು ಎಷ್ಟಿರಲ್ಲ. ಸಾವಯವ ಗೊಬ್ಬರ ಮಾಡಿದ್ರೆ ಸಾವಯವ ಮಣ್ಣು ಸಿಗ್ಲಿ ಅಂದ್ಬಿಟ್ಟು ಅದು ಬದಿಗೆ ಜಾಸ್ತಿ. ಅವಾಗ ನಿಮಗೆ ಗೊಬ್ಬರ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಮಿಸ್ ಆಗೈತೆ. ಈಗ ಗೊಬ್ಬರ ಮಾಡುವಾಗ ಬೇಗ ಕೊಳಿಬೇಕು. ಈಗ 3 ತಿಂಗಳು ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಬೇಗ ಕೊಳಿಬೇಕು ಅಂದರೆ ಲುರೋಟಸ್ ಬೀಜಗಳು ಅಂತ ಬರುತ್ತೆ. ಅದು ಮಶ್ರೂಮ್ ಗೊತ್ತಾ ನಿಮಗೆಲ್ಲ, ಅಣಬೆ. ಅದು ಲುರೋಟಸ್ ಬೀಜಗಳನ್ನ ನೀವು ಒಂದು ಲೇಯರ್ ಹಾಕಿದ್ರೆ ಸಾಕು, ಅದು ಬೇಗ ಈಗ 3 ತಿಂಗಳು ಕೊಳೆಯೋದು, 2.5 ತಿಂಗಳು 2 ತಿಂಗಳು ಆ ಥರ ಬೇಗನೆ ಕೊಳೆಯುತ್ತೆ. ಅವಾಗ ನಿಮಗೆ ಗೊಬ್ಬರ ಬೇಗ ಸಿಗುತ್ತೆ. ಇದೊಂದು ಹೇಳೋದು ಮರ್ತಿದೆ, ಇದೊಂದು ಎಲ್ಲ ಅಳವಡಿಸ್ಕೋಬೇಕಾಗಿ. ಈಗ ನಾವು ಹೇಳಿದ ಕಾಂಪೋಸ್ಟು ಮತ್ತು ಬೀಜಾಮೃತ, ಜೀವಾಮೃತ ಇದ್ರ ಕುರಿತು ಯಾವ್ದ್ರ ಬಗ್ಗೆ